ಇವಾಗೆಲ್ಲ ಎಲ್ಲಿ ಸರ್ 50 ಡೇಸು 100 ಡೇಸು ಈಗೇನೇ ಇದ್ರು 1 ವಾರ 2 ವಾರ ಅಂದರೆ ಸಿನಿಮಾ ರಿಲೀಸ್ ಆಗಿ 50 ಡೇಸ್ ಆಗಿದೆ, ಥಿಯೇಟ್ರ್ನಲ್ಲ. ಇದು ಬರೀ ಪ್ರಚಾರದ ಗಿಮಿಕ್ಕ. ಮುಂಚೆನೂ ಹೈಪು, ಸಿನಿಮಾ 50 ಡೇಸ್ ಆಗಿದೆ ಅಂತಲೂ ಕೂಡ ಒಂದು ಹೈಪ್ ಇತ್ತು. ಎಲ್ರಿಗೂ ನಮಸ್ಕಾರ. ಇವತ್ತು ಬೆಳಗ್ಗೆ ಒಂದು ಪೋಸ್ಟರ್ ನೋಡಿದೆ, KD ಯಶಸ್ವಿ 50ನೇ ದಿನ ಅಂತ. ನಾರ್ಮಲಾಗಿ ಎಲ್ರಿಗೂ ಹೇಗೆ ಕುತೂಹಲ, ನನಗೂ ಕೂಡ ಹಂಗೆ ಅನ್ನಿಸ್ತು. ಸೊ ಯಾವ ಥಿಯೇಟ್ರಲ್ಲಿ ಓಡಿದೆ, ಎಷ್ಟು ಶೋಗಳಲ್ಲಿ ಓಡಿದೆ, ನಿಜವಾಗ್ಲೂ ಓಡಿದೆಯಾ ಅಥವಾ ಓಡಿಸ್ಪಟ್ಟಿದೆಯಾ? ಓಡೋ ಸಿನಿಮಾ ಬೇರೆ, ಓಡಿಸೋ ಸಿನಿಮಾ ಬೇರೆ. ಅದು ಕೂಡ ಟ್ರೋಲ್ ಆಗ್ತಾಯಿತ್ತು, ಅದಕ್ಕೆ ಈ ಪದನ ನಾನು ಬಳಸಿದ್ದು. ಸೊ ನನಗೆ ಕುತೂಹಲ ಆಯಿತು. ಸೊ 50 ಡೇಸ್ ಅನ್ನೋದು ಎಲ್ಲ ಕಡೆ ಪೋಸ್ಟ್ ನೋಡ್ತಾ ಇದ್ದಿದ್ರಿಂದ. ಆಮೇಲೆ ಇನ್ನೊಂದು ಹೇಳ್ತೀನಿ, ನನಗೆ ಒಂದು ಲಾಸ್ಟ್ ವೀಕು ಕೂಡ ಒಂದು ವಿಡಿಯೋನೂ ಕೂಡ ಹಾಕಿದ್ದೀನಿ. KD ಸಿನಿಮಾನ OTTಲ್ಲೂ ಕೂಡ ನೋಡ್ಬೋದು, ಥಿಯೇಟ್ರಲ್ಲೂ ಕೂಡ ನೋಡೋದು. ಬೆಂಗಳೂರಿನ ಸ್ವಪ್ನ ಥಿಯೇಟ್ರಲ್ಲಿ ಈ ಸಿನಿಮಾ ರನ್ನಿಂಗ್ ಆಗ್ತಾ ಇದೆ ಅಂತ. ಸೊ ಸತತವಾಗಿ 6 ವಾರ ಶೋ ಆಗಿತ್ತು, ಅಂದರೆ 5ನೇ ವಾರದಿಂದ ಅಲ್ಲಿ ಪ್ರದರ್ಶನ ಆಗಿತ್ತು. ಸೊ 50 ಡೇಸ್ದು ನನಗೂ ಅಷ್ಟೇ ಐಡಿಯಾ ಇರಲಿಲ್ಲ. ಸೊ ಇದೇನಪ್ಪ ಅಂತ ಎಲ್ರಿಗೂ ಹೆಂಗೆ ಕುತೂಹಲ ಇತ್ತು, ನಾನು ಅದಕ್ಕೆ ಕೂಡ ನೋಡಿಕೊಂಡೆ. ಅದಾದಮೇಲೆ ನನಗೆ ಗೊತ್ತಾಗಿದ್ದು, ಶಿವಮೊಗ್ಗದ ಮಂಜುನಾಥ ಥಿಯೇಟ್ರಲ್ಲಿ ಈ ಸಿನಿಮಾ ಶೋ ಅಂದರೆ ಬೆಳಗಿನ ಆಟದಲ್ಲಿ ಪ್ರದರ್ಶನ ಆಗ್ತಾಯಿದೆ. ಟಿಕೆಟ್ ಬೆಲೆ ಬಾಲ್ಕನಿನ ತೊಗೊಳ್ಳಿ, ಸೆಕೆಂಡ್ ಕ್ಲಾಸೇ ತೊಗೊಳ್ಳಿ, 50 ರೂಪೀಸ್ ಇದೆ. ಸೊ ಬೇಕಿದ್ರೆ ನಾನು ಆಗ್ತೀನಿ ಬುಕ್ ಮೈ ಶೋದು ಸ್ಕ್ರೀನ್ ರೆಕಾರ್ಡು ಮಾಡಿಕೊಂಡು. ಸೊ ಇದು ಗಿಮ್ಮಿಕ್ ಅಲ್ಲ, ನಿಜವಾಗ್ಲೂ ಈ ಸಿನಿಮಾ 50 ಡೇಸ್ ಪೂರೈಸಿದೆ. ಈ ಸಿನಿಮಾ ಇನ್ನೂ 1 ವಾರ ರನ್ನಿಂಗ್ ಇರುತ್ತೆ. ಎಲ್ಲಿ ಅಂದರೆ ಶಿವಮೊಗ್ಗದ ಮಂಜುನಾಥ ಥಿಯೇಟ್ರಲ್ಲಿ. ಅದು ಬೆಳಗಿನ ಒಂದು ಶೋ ಮಾತ್ರ. ಟಿಕೆಟ್ ಬೆಲೆ 50 ರೂಪಾಯಿ. ಸೊ ಈಗ ಎಲ್ರಿಗೂ ಗೊತ್ತಿರೋ ಪ್ರಕಾರ OTT ಕಾಲ ಅಥವಾ ಈಗ ಯಾವುದೇ ಸಿನಿಮಾ, ಸ್ಟಾರ್ಗಳ ಸಿನಿಮಾ ಆದರೆ ಗುರುವಾರ ಶುಕ್ರವಾರ ರಿಲೀಸ್ ಆಗ್ತದೆ, ಶುಕ್ರವಾರ ಶನಿವಾರ ಭಾನುವಾರ ಸೋಮವಾರ. ಸೊ ಕಥೆಯಲ್ಲಿ ದಮ್ಮಿದ್ದು ಜನಗಳಿಗೆ ಇಷ್ಟ ಆಯಿತು, ಅಥವಾ ಅದರ ಏನೋ ಲಕ್ಕು, ಒಳ್ಳೆ ಟೈಮು ಎಲ್ಲ ಇಷ್ಟ ಆಯಿತು ಅಂದರೆ ಅದು ಸೋಮವಾರದಿಂದ ಕಂಟಿನ್ಯೂ ಆಗುತ್ತೆ ಅಂತಲೂ ಕೂಡ ಎಲ್ಲ ಕಡೆ ಗೊತ್ತಿರೋ ವಿಚಾರನೇ. ಯಾಕೆಂದರೆ ಈಗೆಲ್ಲ 50 ಡೇಸು 100 ಡೇಸು ಅದು ಇಲ್ಲೇ ಇಲ್ಲ ಬಿಡಿ, 25 ವಾರ ಆ ಸೆಲೆಬ್ರೇಷನ್ ಇಲ್ಲ. ಈ ಸಿನಿಮಾ ಶತದಿನ ಪೂರೈಸಲಿ ಆ ಕಾನ್ಸೆಪ್ಟೇ ಹೊರಟೋಗ್ಬಿಟ್ಟಿದೆ. ಏನಂದರೆ ಇವಾಗ ಬಾಕ್ಸ್ ಆಫೀಸ್ ಲೆಕ್ಕಾಚಾರದಲ್ಲಿ ಗೆಲ್ಲಬೇಕು, 100 ಕೋಟಿ ಗೆಲ್ಲಿ, 500 ಕೋಟಿ ಕ್ಲಬ್ ಸೇರಲಿ, ಈ ಥರ ಈಗೆಲ್ಲ ಬರ್ತಾ ಇರೋ ಇದು. ಸೊ ಧ್ರುವ ಸರ್ಜಾ ಅವರು, ಈ ಸಿನಿಮಾನ ನಾನು ಫಸ್ಟ್ ಶೋನ ಅಂದರೆ ಏಪ್ರಿಲ್ 30ನೇ ತಾರೀಕು ಈ ಸಿನಿಮಾ ಪ್ಯಾನ್ ಇಂಡಿಯಾ ಲೆವೆಲಲ್ಲಿ ರೆಡಿ ಆಗಿತ್ತು. ಬಟ್ ಕನ್ನಡದಲ್ಲಿ ಮಾತ್ರ ಆಲ್ ಓವರ್ ಇಂಡಿಯಾನೇ ರಿಲೀಸ್ ಆಗಿತ್ತು. ತೆಲುಗು ಅವತರಣಿಕೆ ಬಂದು ಅದರ 2ನೇ ವಾರ ನಂತರ ರಿಲೀಸ್ ಆಯಿತು. ಬಟ್ ಅದು ಅಷ್ಟೊಂದು ಹೋಗಲಿಲ್ಲ. ಸಿನಿಮಾ ರಿಲೀಸ್ ಆದಾಗ ಆ್ಯಸ್ ಯೂಸ್ವಲಿ ಎಲ್ರಿಗೂ ಗೊತ್ತಿರೋದೆ, ಕೊಲೆಯ ರಕ್ತಪಾತ ಸ್ವಲ್ಪ ಜಾಸ್ತಿ ಇದ್ದಿದ್ದರಿಂದ ಈ ಸಿನಿಮಾಗೆ ಪ್ರಮಾಣ ಪತ್ರ ಸಿಕ್ಕಿತ್ತು. ಅದರಿಂದ ಫ್ಯಾಮಿಲಿ ಆಡಿಯನ್ಸ್ ಕೂಡ ಸಿನಿಮಾ ನೋಡಿದ್ರು. ಸೊ ಅದಾದಮೇಲೆ ಬಾಕ್ಸ್ ಆಫೀಸ್ ಅಂದರೆ ಮಿಶ್ರ ಪ್ರತಿಕ್ರಿಯೆ ಸಿಕ್ತು. ಮಿಶ್ರ ಪ್ರತಿಕ್ರಿಯೆ ಪಡೆದ್ರು ಕೂಡ ಬಾಕ್ಸ್ ಆಫೀಸಲ್ಲಿ ಒಂದು ಧೂಳು ಮಾಡ್ತು. ಅದಾದಮೇಲೆ ತುಂಬ ಜನ ಹೇಳಿದ್ರು 50 ಕೋಟಿ ಲಾಸ್ ಆಯಿತು, KVN ಪ್ರೊಡಕ್ಷನ್ ಸಂಸ್ಥೆಯವರು ಮಾಡಿದಂಥ ಈ ಸಿನಿಮಾಗೆ ಅಷ್ಟೊಂದು ಹಿಟ್ ಆಗಲಿಲ್ಲ, ತುಂಬ ಟಾಕಪ್ ಬಂದು ವಾಟೆವರ್, ಅದು ನಮಗೆ ಬೇಡವಾಗಿರೋ ವಿಚಾರ. ಬಟ್ ಆದರೆ ಪಾರ್ಟ್ 2 ಮಾಡೋಕ್ಕೆ ಸುದೀಪ್ ಅವರು ಎಂಟ್ರಿ ಕೊಟ್ಟ ಮೇಲೆ ಅದು ಇನ್ನೂ ಕ್ಯೂರಿಯಾಸಿಟಿ ಇದೆ. ಬಟ್ ನನಗೆ ವೈಯಕ್ತಿಕವಾಗಿ ಅನಿಸಿದ್ದು ಏನಂದರೆ, ಅದೊಂದೇ ಸಿನಿಮಾದಲ್ಲೇ ಎಲ್ಲ ಕತೆ ಹೇಳ್ಬಿಟ್ಟಿದ್ರೆ ಚೆನ್ನಾಗಿರ್ತಿತ್ತು ಅಂತ ನನ್ನ ಅನಿಸಿಕೆ. ನನಗೂ ಕೂಡ ಅದೇ ಅನ್ನಿಸ್ತು. ಸಿನಿಮಾ ಧ್ರುವ ಸರ್ಜಾ ಅವರಲ್ಲಿ, ರೇಷ್ಮಾ ನಾಣಯವರಾಗಲಿ, ರಮೇಶ್ ಅವರು, ರವಿಚಂದ್ರನ್ ಅವರು, ಶೋಭರಾಜ್ ಅವರು, ಎಲ್ಲ ಪಾತ್ರನೂ ಚೆನ್ನಾಗಿತ್ತು. ಸಂಜಯ್ ದತ್ ಅವರಾಗಿರ್ಬೋದು, ಆಮೇಲೆ ಶಿಲ್ಪಾ ಶೆಟ್ಟಿ ಅವರ ಪಾತ್ರನೂ ಅಷ್ಟೇ ಚೆನ್ನಾಗಿ ಬಂದಿತ್ತು. ಸ್ವಲ್ಪ ಎಕ್ಸಾಗ್ರೇಟೆಡಾಗಿ ಹೇಳಿರೋದ್ರಿಂದ ಅದು ಆ ಥರ ಬಂದು. ಡೈಲಾಗ್ಸ್ಗಳು ಚೆನ್ನಾಗಿದ್ವು, ಕ್ರಾಂತಿಕುಮಾರ್ ಅವರು ಬರೆದಿರೋ ಡೈಲಾಗ್ಸ್ಗಳು. ಆಮೇಲೆ ಹಾಡು, ಮ್ಯೂಸಿಕ್ ಬಗ್ಗೆ ಯಾರು ಕೆಮ್ಮಂಗೆ ಇಲ್ಲ ಬಿಡಿ. ಯಾಕೆಂದರೆ ಜೋಗಿ ಪ್ರೇಮ್ ಅವರು ಮಾಡಿರ್ತಕ್ಕಂಥ ಸಿನಿಮಾಗಳ ಕತೆ ವಿಚಾರದಲ್ಲಿ ಆಚೆ ಈಚೆ ಆಗ್ಬೋದು, ಸಾಂಗ್ಗಳ ವಿಚಾರದಲ್ಲಿ ಇದು ಏನಿಲ್ಲ. ಅದಾದಮೇಲೆ ಕೂಡ ಈ ಇತ್ತೀಚೆಗೆ G5 OTTಲ್ಲೂ ಕೂಡ ಬಂತು, ಅಲ್ಲೂ ಕೂಡ ಟೆಲಿಕಾಸ್ಟ್ ಆಗ್ತಾಯಿದೆ. ಸೊ ಈಗ OTTಲ್ಲೂ ಕೂಡ ನೋಡ್ಬೋದು. ಅದೇ ರೀತಿ ಥಿಯೇಟ್ರಲ್ಲೂ ನೋಡ್ತೇನೆ ಅಂದರೆ ಶಿವಮೊಗ್ಗದ ಮಂಜುನಾಥ ಥಿಯೇಟ್ರಲ್ಲೂ ಕೂಡ ಈ ಸಿನಿಮಾ ಬೆಳಗಿನ ಆಟ ಪ್ರದರ್ಶನ ಕಾಣ್ತಾ ಇದೆ. ಸೊ ಅಲ್ಲಿ ಕೂಡ ಈ ಸಿನಿಮಾನ ನೋಡ್ಬೋದು. ಹೀಗಾಗಿ ಇದು ಯಾವುದೇ ರೀತಿ ಗಿಮಿಕ್ ಅಲ್ಲ, ಅಥವಾ ಓಡಿಸಿರೋ ಸಿನಿಮಾನ ಓಡೋ ಸಿನಿಮಾ, ಅದು ನನಗೆ ಗೊತ್ತಿಲ್ಲ. ಅದು ಪ್ರೊಡ್ಯೂಸರ್ ಹೇಳ್ಕೋಬೇಕು, ಚಿತ್ರದ ತಂಡದವ್ರು ಹೇಳ್ಕೋಬೇಕು. ಬಟ್ ಸಿನಿಮಾ ರನ್ನಿಂಗ್ ಆಗ್ತಾ ಇರೋದಂತ ನಿಜ. ಬಟ್ ನನಗನ್ಸಿರೋದು ಏನಂದರೆ, ಈಗ ಆ್ಯಸ್ ಯೂಸಲ್ಲು ಸಿನಿಮಾ ರಿಲೀಸ್ ಆಗಿ, ಈಗ ಮುಂಚೆ ಹೆಂಗಿತ್ತಂದರೆ ಕಡಿಮೆ ಥಿಯೇಟ್ರಲ್ಲಿ ರಿಲೀಸ್ ಆಗ್ತಾಯಿತ್ತು ರೀಲ್ ಇದ್ದ ಕಾಲದಲ್ಲಿ. ಹೀಗಾಗಿ ಜನ ಬರೋರು, ಈಗ ಕಲಾಸಿಪಾಳ್ಯನೇ ಈ ವಾರ ರಿಲೀಸ್ ಆಗಿದೆ ಎಕ್ಸಾಂಪಲ್ ಹೇಳಬೇಕು ಅಂದರೆ. ಈ ಸಿನಿಮಾ ನಾನು ನೋಡಿದ್ದು 2006 ರಿಲೀಸ್ ಆದರೂ ಕೂಡ ಆ ಸಿನಿಮಾ ನಾನು 7-8 ತಿಂಗಳು ಆದಮೇಲೆ ನಾನು ಥಿಯೇಟ್ರಲ್ಲಿಗೂ ನೋಡಿದ್ದೆ. ಯಾಕೆಂದರೆ ನಮ್ಮ ಕಡೆ ಬರೋದ್ರಾಗ ಸೆಕೆಂಡ್ ರಿಲೀಸ್, ಥರ್ಡ್ ರಿಲೀಸ್ ಈ ಥರ 4 ತಿಂಗಳಿಗೆ ಬರ್ತಾಯಿತ್ತು. ಈಗೆಲ್ಲ ಸೊ ಈಗ ಸ್ಯಾಟಲೈಟು, ಯುಎಪಿ ಕ್ಯೂಬ್ ಇರೋದ್ರಿಂದ ಒಟ್ಟಿಗೆ ರಿಲೀಸ್ ಆಗಿಬಿಡೋದೆ ಸೈಮಲ್ಟೇನಿಯಸ್ಲಿ. ಹೀಗಾಗಿ ಈ ಸಿನಿಮಾನ ಆಮೇಲೆ ಮಾಲ್ಗಳೆಲ್ಲ ಹೋದರೂ ಅಷ್ಟೇ ಸ್ಟಾರ್ಗಳ ಸಿನಿಮಾ ಹೇಳ್ತಾರೆ, ನಾನು ಹೊಸಬ್ರ ಸಿನಿಮಾ ಹೇಳ್ತಾ ಇಲ್ಲ, ಸ್ಟಾರ್ಗಳ ಸಿನಿಮಾ. ಸೊ 8, 10 ಒಂದೊಂದ್ಸಲ 14 ಶೋ ಇರುತ್ತೆ. ಅವಾಗೆಲ್ಲ 4 ಶೋಗೂ ಕ್ಯೂ ನಿಂತ್ಕೋಬೇಕು. ಇದು ಹಿಂಗಿಲ್ಲ, ಬುಕ್ ಮೈ ಶೋ ಆ್ಯಪ್ ಇರುತ್ತೆ, ಡಿಸ್ಟಿಕ್ ಆ್ಯಪ್ ಇರುತ್ತೆ. ಯಾವ ಥಿಯೇಟ್ರ್ ಬೇಕು, ಯಾವ ಸೀಟ್ ಬೇಕು ಎಲ್ಲ ಬುಕ್ ಮಾಡ್ಕೊಂಡು ಈಸಿಯಾಗಿ ನೋಡ್ಬಿಡ್ಬೋದು. ಮುಂಚಿನ ಥರ ಏನಿಲ್ಲ, ಕಷ್ಟ ಏನಿಲ್ಲ. ಇವಾಗ ಸಿನಿಮಾ ಮಾಡೋದು ಈಸಿನೇ,
ಅದೇ ರೀತಿ ಪ್ರದರ್ಶನ ಮಾಡೋದು ಕೂಡ ಎಲ್ಲ ಕಡೆ ರಿಲೀಸ್ ಆಗೋದ್ರಿಂದ ಸೈಮಲ್ಟೇನಿಯಸ್ಲಿ ಹಬ್ಬಬ್ಬ ಅಂದರೆ 2 ವಾರ ಸ್ಟಾರ್ ಸಿನಿಮಾ ಅಂದರೆ 25 ದಿನ. ಬಟ್ KD ಸಿನಿಮಾ ಯಶಸ್ವಿ 50 ದಿನಗಳನ್ನು ಪೂರೈಸಿದೆ. ಹೀಗಾಗಿ ಚಿತ್ರತಂಡದವರು ಕೂಡ ಅದನ್ನು ಪೋಸ್ಟರ್ನ ಶೇರ್ ಮಾಡಿದ್ದಾರೆ. ಯಾರೋ ಒಬ್ಬರು ಟ್ರೋಲ್ ಎಲ್ಲ ಮಾಡಿದರು. ಟ್ರೋಲ್ ಮಾಡೋ ಅಂಥದ್ದೇನಿಲ್ಲ, ಯಾಕಂದರೆ ನಾನೇ ಪ್ರೂಫ್ ಸಮೇತ ಹಾಕಿದ್ದೀನಿ. ಸ್ಟಿಲ್ ಆಮೇಲೆ ಇನ್ನೊಂದು ಕೇಳ್ಬೋದು, ಈಗ 3ನೇ ವಾರ 4ನೇ ವಾರ ಇತ್ತಾ ಇಲ್ವಾ, ಅದು ಐಡಿಯಾ ಇಲ್ಲ. ಬಟ್ ನಾನು ಹೇಳೋದಂದರೆ ಈಗ ಸ್ಟಿಲ್ ಅಂದರೆ 6 ವಾರ ತನಕ ನಾನು ಸ್ವಪ್ನ ಥಿಯೇಟ್ರಲ್ಲಿ ನೋಡಿದ್ದೀನಿ. ಸ್ವಪ್ನ ಥಿಯೇಟ್ರ್ ಆಯಿತು 7ನೇ ವಾರಕ್ಕೆ, ಈಗ ಶಿವಮೊಗ್ಗದ ಥಿಯೇಟ್ರಲ್ಲಿ ಶೋ ರನ್ ಆಗ್ತಾಯಿದೆ. ಸೊ ಅದಂತೂ ತುಂಬ ಖುಷಿ ಆಯಿತು. ಇನ್ನು ಧ್ರುವ ಸರ್ಜಾ ಅವರ ಮುಂದಿನ ಸಿನಿಮಾ ಕ್ರಿಮಿನಲ್, ನಮ್ಮ ರಚ್ಚು ಮೇಡಮ್ ಕೂಡ ಮತ್ತೆ ಭರ್ಜರಿ ಸಿನಿಮಾ ಆದಮೇಲೆ ಜೊತೆಯಾಗಿದ್ದಾರೆ. ಸಖತ್ ಹೈಪ್ ಇದೆ. ಯಾಕೆಂದರೆ ಕೆರೆಬೇಟೆ ಚಿತ್ರವನ್ನು ಅಂತ ಮನೋಜ್ಞ ಅಭಿನಯ ಕೊಟ್ಟಿದ್ರು ಅವ್ರ ಹೀರೋ ಗೌರಿಶಂಕರ್ ಅವರು. ಅಂಥ ಚಿತ್ರವನ್ನು ಮಾಡಿದಂಥ ನಿರ್ದೇಶಕರು ಈಗ ಈ ಸಿನಿಮಾ ಕ್ರಿಮಿನಲ್ ಮಾಡ್ತಾಯಿದ್ರೆ ನಮ್ಮ ಹಾವೇರಿ ಜಿಲ್ಲೆ ಹಾನಗಲ್ ತಾಲೂಕಿನ ಮಕ್ರವಳ್ಳಿ, ಸಿರ್ಸಿ, ನಾಲ್ಕರ ಕ್ರಾಸು ಆ ಕಡೆ ನಡೀತಾ ಇದೆ ಶೂಟಿಂಗು. ಸೊ ಸಂಪೂರ್ಣ ಉತ್ತರ ಕರ್ನಾಟಕ ಭಾಷೆ ಶೈಲಿನ ಇಟ್ಕೊಂಡು ಈಗ ಸಿನಿಮಾ ಮಾಡ್ತಾರೆ ಧ್ರುವ ಸರ್ಜಾ ಅವರು. ಸಖತ್ ಖುಷಿ ಇದೆ. ನೋಡಬೇಕು, ಶಿವು ಮತ್ತು ಪಾರ್ವತಿ ಈಗ ಆಲ್ರೆಡಿ ಬಿಟ್ಬಿಟ್ಟಿದ್ದು ಗ್ಲಿಮ್ಸ್ ಎಲ್ಲ. ರಚ್ಚು ಮೇಡಮ್ ಯಾವ ರೀತಿ ಕಾಣಿಸ್ತಾರೆ ಅನ್ನೋದು ಅದೊಂದು ನನಗೆ ತುಂಬ ಕುತೂಹಲ ಇದೆ. ಧ್ರುವ ಸರ್ಜಾ ಅವರ ಸಿನಿಮಾನೂ ಅಷ್ಟೇ ತುಂಬ ಖುಷಿ ಇದೆ. ವಾಟ್ ಎವರ್ ಏನೇ ಇರಲಿ ಕಾದು ನೋಡೋಣ. KD ಸಿನಿಮಾ ಅಂತೂ 50 ದಿನಗಳನ್ನು ಪೂರೈಸಿದೆ. ಕೆಲವರೆಲ್ಲ ಕಟ್ ಮಾಡಿ ಫೇಸ್ಬುಕ್, ಇನ್ಸ್ಟಾಗ್ರಾಮಲ್ಲೂ ಕೂಡ ಹಾಕಿದರೆ, ಪಾರ್ಟ್ 1 ಆಗ್ದಿರೋದು ಪಾರ್ಟ್ 2 ಕೂಡ ಏನಾದರೂ ಒಂದು ಜಾದು ಆಗ್ಬೋದಲ್ವಾ. ಹೀಗಾಗಿ ಸೊ ವೇಟಿಂಗ್. ನಿಮ್ಗೇನು ಅನ್ನಿಸ್ತು? ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ನೋಡೋಣ. ಥ್ಯಾಂಕ್ ಯು.